ಮೊದಲು ನಾಸೀರ್ ಹುಸೇನ್ಗೆ ಜಯವಾಗಲಿ ಅಂತಂದು, ಹಾಗೆ ಅನ್ಕೊಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದನ್ನು ನಾವು ಹೇರ್ ಮಾಡಿದ್ದೇವೆ. ರೆಕಾರ್ಡ್ ಆಗಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ, ಟಿ ವಿಗಳ ಮುಖಾಂತರ ಎಲ್ಲೋ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅದನ್ನು ಸಹಿತಕ್ಕೆ ಅಲ್ಲೇ ಪಕ್ಕದಲ್ಲಿದ್ದು ಅವ್ರಿಗೆ ಅದು ಕೇಳಿಸಿಲ್ಲ, ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನೋಂಥ ಡಿನೈ ಮಾಡಿದರು. ಅದು ಕೇಳಿಸಿದ್ದು ಗುರ್ತಿದೆ ಅವರಿಗೆ. ನಿಜವಾಗಿ ಆ ರೀತಿ ಇದ್ದರೆ ಅವ್ರಿಗೆ ದೇಶಭಕ್ತಿ ಅವ್ರಿಗೆ ಇದ್ದಿದ್ರೆ ಇಮಿಡಿಯೇಟ್ಲಿ ಆತನ ಕಪಾಳ ಕೊಡಬೇಕಾಯಿತು ನಾಸೀರ್ ಹುಸೇನ್. ಈ ರೀತಿ ನನ್ನ ಕಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಗಿಲ್ಲ, ಇದು ದೇಶದ್ರೋಹದ ಕೆಲಸ ಅಂತ ಹೇಳಬೇಕಾಯಿತು. ಅದನ್ನು ಮಾಡೋದು ಬಿಟ್ಟು ಯಾರು ಮಾಧ್ಯಮದವರು ಇದನ್ನು ಪದೇ ಪ್ರಶ್ನೆ ಕೇಳಿದಾಗ ಮಾಧ್ಯಮದಲ್ಲೇ ಹರಿಹಾಯುವಂಥ ಕೆಲಸ ಮಾಡಿದರು. ಬಿಡ್ರಿ ನಡ್ರಿ ಆ ಕಡೆ ನಡಿ ಅಂತ ಹೇಳಿ ಈ ರೀತಿ ಕೀಳಾಗಿ ಮಾತಾಡುವಂಥ ಕೆಲಸ ನಾಸೀರ್ ಹುಸೇನ್ ಮಾಡಿದ್ರು ಹೊತ್ತು, ಅದನ್ನು ಡಿಪೆಂಡ್ ಮಾಡುವಂಥ ಕೆಲಸ ಮಾಡಿದ್ರು ಹೊತ್ತು, ಅದನ್ನು ಡಿನೈ ಮಾಡುವಂಥ ಕೆಲಸ ಮಾಡಿದ್ರು ಹೊತ್ತು, ಅದನ್ನು ಕಂಡಮ್ ಮಾಡುವಂಥ ಕೆಲಸ ಮಾಡಲಿಲ್ಲ. ಅದಾದಮೇಲೆ ಇನ್ನೂ ಅಸೆಂಬ್ಲಿ ನಡೀತಾ ಇತ್ತು, CM ಆಗಲಿ DCM ಆಗಲಿ ಅದನ್ನು ಖಂಡಿಸಲಿಲ್ಲ. ಈವನ್ ಯಾರು ಲಾ ಮಿನಿಸ್ಟರ್ HK ಪಾಟೀಲ್ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡ್ತಾರೆ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ, ನೀವು ಓಡಾಡ್ತಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹೇಳಿಕೆ ಕೊಟ್ಟೇ ಇಲ್ಲ, ಯಾರು ಆ ರೀತಿ ಸ್ಲೋಗನ್ ಅಂದಿಲ್ಲ ಅನ್ನುವಂಥದ್ದು ಮಾಹಿತಿ ನಮಗಿದೆ ಅಂತ ಹೇಳ್ತಾರೆ. ಅಂದರೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಈ ಅಫೇಜ್ಮೆಂಟ್ ಪಾಲಿಸಿ ಇರೋದಲ್ಲ, ಅಲ್ಪಸಂಖ್ಯಾತನ ಅಫೇಜ್ಮೆಂಟ್ ಮಾಡುವಂಥದ್ದು, ಅದ್ರ ಮುಖಾಂತರ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂಥ ವೋಟ್ ಬ್ಯಾಂಕ್ ಬರ್ತದೆ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರಲ್ಲ, ಅದರಿಂದ ಈ ರೀತಿಯಾದಂಥದ್ದು ಘಟನೆಗಳು ಆಗ್ತಾ ಇದ್ದಾವೆ. ನಿಜವಾಗಿ ಅವರಿಗೆ ಬೋನಾಫೈಡ್ ಇದ್ದರೆ, ದೇಶಭಕ್ತಿ ಇದ್ದರೆ ಕಾಂಗ್ರೆಸ್ಸವರು ಈ ರೀತಿ ಅಫೇಜ್ಮೆಂಟನ್ನು ಬಿಟ್ಟು ಇದನ್ನು ಇಮಿಡಿಯೇಟ್ಲಿ ಖಂಡಿಸಿ ಇವತ್ತು ಹೌದು ಅದು ಯಾರೇ ಇದ್ದರೂ ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಂತ ಓಪನ್ ಸ್ಟೇಟ್ಮೆಂಟ್ ಕೊಡಬೇಕಾಯಿತು. ಇಲ್ಲ ನಮ್ಮ ಇದು ರಿಪೋರ್ಟ್ ಬರಲಿ, ವಿಧಿ ವಿಜ್ಞಾನದ ಒಂದು ರಿಪೋರ್ಟ್ ಬರಲಿ, ಅದಾದಮೇಲೆ ನೋಡ್ತೀವಿ, ಆದಮೇಲೆ ವಿಚಾರ ಮಾಡ್ತೀವಿ, ಅದನ್ನು ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನುವಂಥ ಡಿನೈ ಮಾಡಿ ಅದನ್ನು ಡಿಪೆಂಡ್ ಮಾಡಿ ಕೊನೆಗೀಗ ಇನ್ನೂ ವಿಧಿ ವಿಜ್ಞಾನ ಪ್ರಯೋಗದ್ದು ಸರ್ಕಾರದ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಪ್ರೈವೇಟ್ ಒಬ್ಬರು ಎಕ್ಸ್ಪರ್ಟ್ ಹೇಳಿದರು, ಅದನ್ನು ಹೇಳಿದ ಮೇಲೆ ಅವ್ರು ಹೇಳಿದರು ಇದು ಪ್ರೂವ್ ಆಗಿದೆ, ಆ ರೀತಿ ಹೇಳಿಕೆಗಳು ಕೊಟ್ಟಿದ್ದು ನಿಜ, ಇದು ಪ್ರೋ ಪಾಕಿಸ್ತಾನ ಮತ್ತು ಜಿಂದಾಬಾದ್ ಅಂದಿದ್ದು ನಿಜ ಅಂತ ಹೇಳಿ ಆ ಒಂದು ಕಂಪೇರ್ ಮಾಡಿಕೊಂಡು ಅವ್ರು ಹೇಳಿದ್ದು ನೋಡಿ ಅದಾದಮೇಲೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಸರ್ಕಾರದ ವಿಧಿ ವಿಜ್ಞಾನ ಪ್ರಯೋಗದ್ದು ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ, ಹಾಗಾದ್ರೆ ಅರೆಸ್ಟ್ ಹೆಂಗೆ?